ಒಂದು ಚಿಕ್ಕ ಫಂಕ್ಷನ್ ಇದೆ ಬರ್ರಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನಿತಾ ಬ್ಲಾಗ್ಸ್. ಇವತ್ತು ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಇದೆ. ಸೊ ಏನು ಫಂಕ್ಷನ್ ಅಂತಂದರೆ ಇವತ್ತು ನಮ್ಮ ಮನೆಗೆ ಬಂಕೀಟನ್ನು ತೊಗೊಂಡು ಬರತ್ತಾರು. ಬಂಕೀಟ್ ಅಂತ ಅಂದರೆ ಬಸರಿ ಬಯಕೆ ಬುತ್ತಿ ಅಂತ ಹೇಳಿ. ಸೊ ಯಾರಿಗೆ ಬುತ್ತಿ ತೊಗೊಂಡು ಬರತ್ತಾರು ಅಂತಂದರೆ ಮನೆಯಲ್ಲಿ ಯಾರು ಪ್ರೆಗ್ನೆಂಟ್ ಇರ್ತಾರಲ್ಲ, ಸೊ ಈ ಸೈಡ್ ಉತ್ತರ ಕರ್ನಾಟಕದ ಸೈಡಲ್ಲಿ ಪ್ರೆಗ್ನೆಂಟ್ ಇರುವಂತಹ ಮನೆಯಲ್ಲಿ ಯಾರು ಪ್ರೆಗ್ನೆಂಟ್ ಇರ್ತಾರಲ್ಲ, ಸೊ ಅವ್ರಿಗೆ ತವ್ರ ಮನೆ ಕಡೆಯಿಂದ ತೊಗೊಂಬರುವಂತಹ ಬುತ್ತಿಗೆ ಏನಂತೀವಿ ನಾವು ಬಸರಿ ಬಯಕೆ ಬುತ್ತಿ ಅಂತ ಹೇಳಿ ಕರೀತಾರೆ. ಆಮೇಲೆ ನಮ್ಮ ಕಡೆ ಅದನ್ನು ಬಂಕೀಟ್ ಅಂತ ಹೇಳಿ ಕರಿತೀವಿ. ಸೊ ಇವಾಗ ಯಾರಿಗೆ ತೊಗೊಂಡು ಬರತ್ತಾರು ಅಂತಂದರೆ ನನಗಂತ ಹೇಳಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ನನಗಲ್ಲ. ನಮ್ಮ ಕಡೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಅಷ್ಟೇ ತೊಗೊಂಡು ಬರ್ತಾರೆ ಉತ್ತರ ಕರ್ನಾಟಕದ ಕಡೆ. ಸೊ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಅಷ್ಟೇ ಬಸರಿ ಬಯಕೆ ಬುತ್ತಿಯನ್ನು ತೊಗೊಂಡು ಬರೋದು. ಆಮೇಲೆ ಆ ಒಂದು ಟೈಮಲ್ಲಿ ಅಷ್ಟೇ ಕುಬ್ಸ ಮಾಡ್ತಾರೆ, ಸೀಮಂತ ಅಂತಾರಲ್ಲ, ಸೊ ಕುಬ್ಸ ಮಾಡೋದು ಎಲ್ಲನೂ ಫಸ್ಟ್ ಪ್ರೆಗ್ನೆನ್ಸಿ ಇದ್ದವ್ರಿಗೆ ಅಷ್ಟೇ ಮಾಡ್ತಾರೆ. ಇವಾಗ ನಂದು ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮು, ಸೊ ಸೆಕೆಂಡ್ ಟೈಮ್ ಪ್ರೆಗ್ನೆಂಟ್ ಇದ್ದೀನಿ ಇವಾಗ. ಸೊ ನನಗಂತೂ ತೊಗೊಂಡು ಬರೋದಿಲ್ಲ. ಬಟ್ ಇವಾಗ ನಮ್ಮ ಮನೆಗೆ ಯಾರು ಈ ಬಸರಿ ಬಯಕೆ ಬುತ್ತಿಯನ್ನು ತೊಗೊಂಡು ಬರತ್ತಾರೋ, ಬಂಕೀಟ್ ಬುತ್ತಿಯನ್ನು ತೊಗೊಂಡು ಬರತ್ತಾರೋ ಅಂತಂದರೆ ಯಾರಿಗೆ ಅಂತ ಅಂದರೆ ನಮ್ಮ ರಶ್ಮಿ ಇವಾಗ ಪ್ರೆಗ್ನೆಂಟ್ ಇದ್ದಾಳೆ. ಸೊ ಅವಳ ಒಂದು ಯೂಟ್ಯೂಬ್ ಚಾನಲ್ಲೇನು ಅವಳು ಆಲ್ರೆಡಿ ಅವಳ ಒಂದು ಪ್ರೆಗ್ನೆನ್ಸಿ ಗುಡ್ ನ್ಯೂಸನ್ನು ರಿವೀಲ್ ಮಾಡಿದಳು. ಸೊ ಅವಳ ಒಂದು ಯೂಟ್ಯೂಬ್ ಚಾನಲಲ್ಲಿನೂ ಹೋಗಿ ನೀವು ಚೆಕ್ ಮಾಡ್ಕೋಬಹುದು, ರಶ್ಮಿ ಮುಕುಂದ್ ಅಂತ ಹೇಳಿ. ಸೊ ಅವಳು ಇವಾಗ ಪ್ರೆಗ್ನೆಂಟ್ ಇದ್ದಾಳೆ. 5th ಮಂತ್ ಇದೆ, 4th ಮಂತ್ ಸ್ಟಾರ್ಟ್ ಆಯಿತು. ಮುಗಿಯೋದಕ್ಕೆ ಬಂತು. ಸೊ ಇನ್ನು 4th ಮಂತ್ ಮುಗಿದು 5th ಮಂತ್ ಸ್ಟಾರ್ಟ್ ಆಗುತ್ತೆ. ಸೊ 4th ಮಂತ್ ಮುಗಿಯೋ ಅಷ್ಟರಲ್ಲಿ ತವ್ರ ಮನೆಯವ್ರು ಏನು ಮಾಡ್ತಾರೆ, ಬಂಕಿಟ್ ಅಂತ ಹೇಳಿ ತೊಗೊಂಡು ಬರ್ತಾರೆ, ಬಸರಿ ಬಯಕೆ ಬುತ್ತಿಯನ್ನು ತೊಗೊಂಡು ಬರ್ತಾರೆ. ಸೊ ಅಂದರೆ ಅವಳು ಏನೇನೆಲ್ಲ ತಿಂತಾಳೆ, ಎಲ್ಲ ಥರ ವೆರೈಟಿ ಆದಂಥ ಫುಡ್ಡನ್ನು ತವ್ರ ಮನೆಯವರು ಮಾಡ್ಕೊಂಡು ಬಂದು ಮಗಳಿಗೆ ತಿನ್ನಿಸಿ ಹೋಗ್ತಾರೆ. ಸೊ ಅದೊಂದು ಸಂಪ್ರದಾಯ ಶಾಸ್ತ್ರ. ಸೊ ಅದೊಂದು ಸುಂದರವಾದಂಥ ಶಾಸ್ತ್ರ ಅಂತಲೇ ಹೇಳ್ಬೋದು. ಸೊ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ಏನಂತಂದರೆ ತವ್ರ ಮನೆಯಲ್ಲಿ ಅಮ್ಮ ಮಾಡಿದ ಅಡುಗೆನ ತಿನ್ನಬೇಕು, ಆಮೇಲೆ ತವ್ರ ಮನೆಯಲ್ಲಿ ಮಾಡಿರುವಂಥ ಬುತ್ತಿನ ತಿನ್ನಬೇಕು, ಅಡುಗೆನ ತಿನ್ನಬೇಕು ಅಂತ ಹೇಳಿ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ. ಜಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟೇ ಇರಲ್ಲ, ಪ್ರತಿಯೊಂದು ಟೈಮಲ್ಲಿನೂ ಗಂಡನ ಮನೇಲಿದ್ದಾಗ ಅನ್ನಿಸ್ತಾನೆ ಇರುತ್ತೆ. ಬಟ್ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂಥರ ಸ್ಪೆಷಲ್ ಅಲ್ಲ, ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನೆಲ್ಲ ತಿನ್ಬೇಕನ್ಸುತ್ತೆ ಒಂದು ಮಹಿಳೆಗೆ, ಆ ಒಂದು ಹೆಣ್ಮಗಳಿಗೆ ಎಲ್ಲ ಥರನೂ ತಿನ್ನಿಸ್ಬೇಕು ಅಂತ ಎಲ್ಲರೂ ಅನ್ಕೋತಿರ್ತಾರೆ. ಸೊ ಹೀಗಾಗಿ ಇವಾಗ ಅವಳು ಪ್ರೆಗ್ನೆಂಟ್ ಇದ್ದಾಳಲ್ಲ, ಸೊ ತವ್ರ ಮನೆಯವರು ಇವತ್ತು ಅದನ್ನು ಬಸರಿ ಬಯಕೆ ಬುತ್ತಿನ ತೊಗೊಂಡು ಬರತ್ತಾರು. ಸೊ ಅದರದ್ದು ಒಂದು ಪೂರ್ತಿ ವ್ಲಾಗನ್ನು ನನ್ನ ಒಂದು ಚಾನಲಲ್ಲಿ ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಸೊ ಪೂರ್ತಿಯಾಗಿ ಚೆಕ್ ಮಾಡಿ. ಸೊ ಏನೇನೆಲ್ಲ ತೊಗೊಂಡು ಬಂದಿದ್ದಾರೆ, ಏನೇನೆಲ್ಲ ಫಂಕ್ಷನ್ ಆಗುತ್ತೆ, ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನು ನೋಡೋಣ ಬರ್ರಿ. ಈಗ ಬಂದ್ರಿ ಯೂಟ್ಯೂಬ್ ಚಾನಲ್ ಅದಕ್ಕೆ ಇಲ್ಲೇ ಕೂತ ನೋಡೋಣ. ನಮ್ಮ ರೇಷ್ಮೆ ನೋಡ ಈಗ ಬೇಕಾರ ಬರ್ರಿ ಉಮಾ ಆಂಟಿ ನಿನ್ ಜೀವ ಹಾಕೋಣ ಬೇಡ. ಬರ್ಲಿ ಗಾಡಿ ಮೇಲೆ ಹಾಂ ಸರಿ, ಆಯ್ತಾಯ್ತು. ನಮ್ಮ ಅಂಟಿದ್ ಬರೀ ಇದೆ ಕಾರ್ಬಾರ. ತಿನ್ಸತ್ತ ಶಶಿ ಈಗ ಬೋರೆ ಎಣ್ಣ ಬಾರಿ ಕಾಯಿ
ಏ ಹೋರ್ಲೆ ಪಟ ಪಟ ಇನ್ನ ಹೊರ ಕುಂತ ಬ್ಯಾಸ್ರಾಗಿಲ್ಲ ಹಾಯ್ ಮಾತಿ ನಮ್ಮ ರಶ್ಮಿ ಅವ್ರ ತವ್ರ ಮನೆಯವರು ಬುತ್ತಿನ ತೊಗೊಂಡು ಬಂದ ಮೇಲೆ ನಮ್ಮ ಮನೆ ಹತ್ರ ಏನು ಅಂತಂಬ್ರು ಇದ್ದಾರಲ್ಲ ನಮ್ಮ ರಿಲೇಟಿವ್ಸು ಅವರೆಲ್ಲರನ್ನೂ ಮನೆಗೆ ಕರೆದಿದ್ವಿ. ಸೊ ಅವರೆಲ್ಲ ಹೆಣ್ಮಕ್ಳು ಬಂದು ತಂದಿರುವಂಥ ಬುತ್ತಿನ ಪೂಜೆಯನ್ನು ಮಾಡಿ ಎಲ್ಲನೂ ಓಪನ್ ಮಾಡಿದರು. ಸೊ ಅವರು ತೊಗೊಂಡು ಬಂದಿರೋಂಥ ಐಟಮ್ಸ್ ಇವೆ: ರೊಟ್ಟಿ, ಆಮೇಲೆ ಒಂದು 2-3 ಥರ ಪಲ್ಯ, ಆಮೇಲೆ 2-3 ಥರ ಚಟ್ನಿ, ತಾಲಿಪಟ್ಟಿ, ಆಮೇಲೆ ಅನ್ನದ ಬಾಣ ಅಂತ ಹೇಳಿ ಅದು, ಆಮೇಲೆ ಚಕ್ಲಿ, ಆಮೇಲೆ ಶಂಕರಪಾಳೆ, ಈ ಥರ ಏನೇನೇನೇನೋ ಎಲ್ಲ ವೆರೈಟಿ ಐಟಮ್ಸನ್ನು ಮಾಡ್ಕೊಂಡು ಬಂದಿದ್ದರು. ಆಮೇಲೆ ಕರ್ಜಿಕಾಯಿ ಒಂದು ಬಾಕ್ಸ್ ಎಲ್ಲ ಒಂದು 300 ಅಥವಾ 400 ಕರ್ಜಿಕಾಯಿದು. ಸೊ ಅಷ್ಟೊಂದೆಲ್ಲ ಕರ್ಜಿಕಾಯಿ, ಈ ಥರ ಎಲ್ಲ ಥರ ಐಟಮನ್ನು ಮಾಡ್ಕೊಂಡು ಬಂದಿರ್ತಾರೆ. ಸೊ ಎಲ್ಲ ಬಂದಿರೋಂಥ ಹೆಣ್ಮಕ್ಳು ಎಲ್ಲ ಅದನ್ನು ಬಿಚ್ಚಿ ಒಂದು ಪ್ಲೇಟಲ್ಲಿ ಎಲ್ಲ ಹಾಕ್ತಾರೆ. ಸೊ ಈ ಥರ ಎಲ್ಲರೂ ಕೂಡಿ ಎಲ್ಲನೂ ಓಪನ್ ಮಾಡತ್ತಾರೆ. ಇಲ್ಲಿ ಏನೇನು ತೊಗೊಂಡು ಬಂದಿದ್ದಾರೆ ಅದನ್ನೆಲ್ಲನೂ. ಸೊ ಮೊದಲಿಗೆ ಪೂಜೆಯನ್ನು ಮಾಡಿ ಅದನ್ನೆಲ್ಲನೂ ಓಪನ್ ಮಾಡ್ತಾರೆ. ಸೊ ಓಪನ್ ಮಾಡಿ ಇಲ್ಲಿ ಮನೆಯಲ್ಲಿರುವಂಥ ದೇವರಿಗೆ ಜಗಲಿ ಮೇಲೆ ದೇವರಿಗೆ ನೈವೇದ್ಯವನ್ನು ಮಾಡಿ, ಅದಾದಮೇಲೆ ತಂದಿರುವಂಥ ಬುತ್ತಿನ ನಮ್ಮ ರಶ್ಮಿನ ಕರ್ಕೊಂಡು ಎಲ್ಲರೂ ಸೇರಿ ಊಟವನ್ನು ಮಾಡ್ತೀವಿ. ಸೊ ಅದಾದಮೇಲೆ ಮತ್ತು ನಮ್ಮ ಬೇರೆ ನನ್ನ ತಮ್ಮರು ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಇದನ್ನು ಹಂಚಿ ಬರಬೇಕು. ನಮ್ಮ ಊರಲ್ಲಿ ಎಷ್ಟು ಜನ ನಮ್ಮ ಅಂತಂಬ್ರು ಇದ್ದಾರಲ್ಲ ಅವ್ರೆಲ್ಲರಿಗೂ ಈ ಒಂದು ತಂದಿರುವಂಥ ಬುತ್ತಿನ ಹಂಚಿಕೆಯನ್ನು ಮಾಡ್ತೀವಿ. ಸೊ ಇದಾಗಿತ್ತು ನನ್ನ ಒಂದು ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. We've been waiting for so